ವಿಶ್ವದ ಅತಿ ದೊಡ್ಡ ರೈಲು ಜಾಲಗಳಲ್ಲಿ ಒಂದಾದ ಭಾರತೀಯ ರೈಲ್ವೆ ಕಳೆದ ಕೆಲವು ವರ್ಷಗಳಲ್ಲಿ ಗಮನಾರ್ಹ ಡಿಜಿಟಲ್ ರೂಪಾಂತರಕ್ಕೆ ಒಳಗಾಗಿದೆ. ಇತ್ತೀಚೆಗೆ ರೈಲ್ ಒನ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡುವುದರೊಂದಿಗೆ ಇದು ಮತ್ತೊಂದು ಹೆಜ್ಜೆ ಮುಂದಿಟ್ಟಿದೆ. ಈ ಡಿಜಿಟಲೀಕರಣ ಪ್ರಯಾಣವು ಕಾರ್ಯಾಚರಣೆಗಳನ್ನು ಆಧುನೀಕರಿಸಿ ಗ್ರಾಹಕ ಸೇವೆಯನ್ನು ಸುಧಾರಿಸಿದ್ದು ಮಾತ್ರವಲ್ಲದೆ ಭಾರತೀಯ ರೈಲ್ವೆಯನ್ನು ರೈಲ್ವೆ ತಂತ್ರಜ್ಞಾನದಲ್ಲಿ ಜಾಗತಿಕವಾಗಿ ಮುಂಚೂಣಿಯಲ್ಲಿರಿಸಿದೆ. ಭಾರತೀಯ ರೈಲ್ವೆಯ ಡಿಜಿಟಲ್ ಪ್ರಯಾಣವು 1986ರಲ್ಲಿ ಟಿಕೆಟಿಂಗ್ ವ್ಯವಸ್ಥೆಗಳ ಗಣಕೀಕರಣದೊಂದಿಗೆ ಪ್ರಾರಂಭವಾಯಿತು. ಮುಂದಿನ ವರ್ಷಗಳಲ್ಲಿ ಟಿಕೆಟಿಂಗ್ ವ್ಯವಸ್ಥೆಯ ಸಾಮರ್ಥ್ಯವು ಗಮನಾರ್ಹವಾಗಿ ವಿಸ್ತರಿಸಿತು. ಆರಂಭಿಕ ದಿನಗಳಲ್ಲಿ ನಿಮಿಷಕ್ಕೆ 1,000 ಟಿಕೆಟ್ಗಳನ್ನು ನೀಡುವುದರಿಂದ 2024ರ ಹೊತ್ತಿಗೆ ನಿಮಿಷಕ್ಕೆ 25,000 ಟಿಕೆಟ್ಗಳಿಗೆ ಮತ್ತು 2025ರ ಆಗಸ್ಟ್ ವೇಳೆಗೆ ನಿಮಿಷಕ್ಕೆ 2,50,000 ಟಿಕೆಟ್ಗಳನ್ನು ತಲುಪುವ ಯೋಜನೆಗಳೊಂದಿಗೆ ಇದು ಮುಂದಡಿಯಿಡುತ್ತಿದೆ. ಐಆರ್ಸಿಟಿಸಿ ಪೋರ್ಟಲ್ ಮತ್ತು ಮೊಬೈಲ್ ಅಪ್ಲಿಕೇಶನ್ಗಳಂತಹ ವೆಬ್ ಆಧಾರಿತ ಮತ್ತು ಮೊಬೈಲ್ ಟಿಕೆಟಿಂಗ್ ಪ್ಲಾಟ್ಫಾರ್ಮ್ಗಳ ಪರಿಚಯವು ಲಕ್ಷಾಂತರ ಪ್ರಯಾಣಿಕರಿಗೆ ಆನ್ಲೈನ್ನಲ್ಲಿ ಟಿಕೆಟ್ ಬುಕ್ ಮಾಡಲು ಅವಕಾಶ ಮಾಡಿಕೊಟ್ಟಿತು. ಇದು ಸರತಿ ಸಾಲುಗಳನ್ನು ಕಡಿಮೆ ಮಾಡಿದ್ದರ ಜೊತೆಗೆ ಬುಕಿಂಗ್ ಪ್ರಕ್ರಿಯೆಯನ್ನು ಸುಗಮಗೊಳಿಸಿತು. ಈ ವ್ಯವಸ್ಥೆಯು ರೈಲ್ ಕ್ಲೌಡ್ ಮತ್ತು ಐಒಟಿ ಆಧಾರಿತ ಮೇಲ್ವಿಚಾರಣೆಯೊಂದಿಗೆ ನೈಜ ಸಮಯದ ರೈಲು, ಹಳಿ ಮತ್ತು ಸಲಕರಣೆಗಳ ಮೇಲ್ವಿಚಾರಣೆಯನ್ನು ಸುಧಾರಿಸಿದೆ. ಪ್ರಮುಖ ನಿಲ್ದಾಣಗಳು ಮತ್ತು ಆಯ್ದ ರೈಲುಗಳಲ್ಲಿ ಉಚಿತ ವೈಫೈ ಅನ್ನು ಬಿಡುಗಡೆ ಮಾಡಲಾಗಿದೆ. ಹಾಗೆಯೇ ರೈಲ್ ಯಾತ್ರಿ ಮತ್ತು ಐಆರ್ಸಿಟಿಸಿ ಪೋರ್ಟಲ್ನಂತಹ ಅಪ್ಲಿಕೇಶನ್ಗಳು ಲೈವ್ ಟ್ರ್ಯಾಕಿಂಗ್ ಮತ್ತು ಇತರ ಪ್ರಯಾಣಿಕರ ಸೇವೆಗಳನ್ನು ಒದಗಿಸುತ್ತವೆ. ರೈಲ್ ಒನ್ ಅಪ್ಲಿಕೇಶನ್ ಆಲ್ ಇನ್ ಒನ್ ಡಿಜಿಟಲ್ ಪ್ಲಾಟ್ಫಾರ್ಮ್. ಪ್ರಸ್ತುತ ಭಾರತೀಯ ರೈಲ್ವೆ ಪ್ರಯಾಣಿಕರು ವಿವಿಧ ಸೇವೆಗಳಿಗಾಗಿ ಹಲವಾರು ವಿಭಿನ್ನ ಅಪ್ಲಿಕೇಶನ್ಗಳು ಮತ್ತು ವೆಬ್ಸೈಟ್ಗಳನ್ನು ಬಳಸುತ್ತಾರೆ. ಉದಾಹರಣೆಗೆ ಟಿಕೆಟ್ ಬುಕಿಂಗ್ಗಾಗಿ ಐಆರ್ಸಿಟಿಸಿ ರೈಲ್ ಕನೆಕ್ಟ್, ಊಟದ ಆರ್ಡರ್ಗಳಿಗಾಗಿ ಐಆರ್ಸಿಟಿಸಿ ಇ ಕೇಟರಿಂಗ್ ಫುಡ್ ಆನ್ ಟ್ರ್ಯಾಕ್, ಪ್ರತಿಕ್ರಿಯೆ ಸಲ್ಲಿಸಲು ಅಥವಾ ಹೆಲ್ಪ್ಲೈನ್ಗಾಗಿ ರೈಲ್ ಮದದ್, ಕಾಯ್ದಿರಿಸದ ಟಿಕೆಟ್ಗಳನ್ನು ಖರೀದಿಸಲು ಯುಟಿಎಸ್ ಮತ್ತು ರೈಲು ಸ್ಥಿತಿಯನ್ನು ಟ್ರ್ಯಾಕ್ ಮಾಡಲು ರಾಷ್ಟ್ರೀಯ ರೈಲು ವಿಚಾರಣಾ ವ್ಯವಸ್ಥೆ. ಹೀಗೆ ಒಂದೊಂದು ಸೇವೆಗಳಿಗೆ ಒಂದೊಂದು ಆ್ಯಪ್ ಅನ್ನು ಬಳಸಬೇಕಾಗುತ್ತಿತ್ತು. ಆದರೆ ಇನ್ನು ಮುಂದೆ ಆ ಸಮಸ್ಯೆ ಇಲ್ಲ. 2025ರ ಜುಲೈ 2ರಂದು ಬಿಡುಗಡೆಯಾದ ರೈಲ್ ಒನ್ ಅಪ್ಲಿಕೇಶನ್ ಭಾರತೀಯ ರೈಲ್ವೆಯ ಡಿಜಿಟಲ್ ಕ್ರಾಂತಿಯಲ್ಲಿ ಇತ್ತೀಚಿನ ಮತ್ತು ಅತ್ಯಂತ ಮಹತ್ವದ ಹೆಜ್ಜೆಯನ್ನು ಪ್ರತಿನಿಧಿಸುತ್ತದೆ. ರೈಲ್ವೆ ಮಾಹಿತಿ ವ್ಯವಸ್ಥೆಗಳ ಕೇಂದ್ರ ಅಭಿವೃದ್ಧಿಪಡಿಸಿದ ರೈಲ್ ಒನ್ ಎಲ್ಲ ಪ್ರಮುಖ ಪ್ರಯಾಣಿಕ ಸೇವೆಗಳನ್ನು ಒಂದೇ ಕಡೆ ಬಳಕೆದಾರ ಸ್ನೇಹಿ ಇಂಟರ್ಫೇಸ್ ಆಗಿ ಒಟ್ಟುಗೂಡಿಸುತ್ತದೆ. ಏಕೀಕೃತ ಟಿಕೆಟಿಂಗ್. ಕಾಯ್ದಿರಿಸಿದ ಮತ್ತು ಕಾಯ್ದಿರಿಸದ ರೈಲು ಟಿಕೆಟ್ಗಳನ್ನು ಹಾಗೂ ಪ್ಲಾಟ್ಫಾರ್ಮ್ ಟಿಕೆಟ್ಗಳನ್ನು ಒಂದೇ ಅಪ್ಲಿಕೇಶನ್ನಲ್ಲಿ ಬುಕ್ ಮಾಡಬಹುದು. ಲೈವ್ ರೈಲು ಟ್ರ್ಯಾಕಿಂಗ್. ಟ್ರೈನ್ ಸ್ಟೇಟಸ್, ವಿಳಂಬಗಳು ಮತ್ತು ಕೋಚ್ ಸ್ಥಾನದ ಕುರಿತು ನೈಜ ಸಮಯದ ನವೀಕರಣಗಳನ್ನು ತಿಳಿಯಬಹುದು. ಸಂಯೋಜಿತ ಸೇವೆಗಳು. ರೈಲುಗಳಲ್ಲಿ ಆಹಾರವನ್ನು ಆರ್ಡರ್ ಮಾಡುವುದು, ರೈಲ್ ಮದದ್ ಮೂಲಕ ದೂರುಗಳನ್ನು ಸಲ್ಲಿಸುವುದು, ಮರುಪಾವತಿಗೆ ವಿನಂತಿಸುವುದು ಮತ್ತು ಪಾರ್ಸೆಲ್ ಅಥವಾ ಸರಕು ವಿಚಾರಣೆಗಳನ್ನು ಆಕ್ಸೆಸ್ ಮಾಡುವುದು ಎಲ್ಲವೂ ಇದೊಂದೇ ವೇದಿಕೆಯಿಂದ ಸಾಧ್ಯ. ಡಿಜಿಟಲ್ ವ್ಯಾಲೆಟ್. ಸಂಯೋಜಿತ ವ್ಯಾಲೆಟ್ ವಿವಿಧ ರೈಲ್ವೆ ಸೇವೆಗಳಿಗೆ ಸುರಕ್ಷಿತ, ತಡೆರಹಿತ ಪಾವತಿಗಳನ್ನು ಸಕ್ರಿಯಗೊಳಿಸುತ್ತದೆ. ಆರಂಭಿಕ ರಿಸರ್ವೇಷನ್ ಚಾರ್ಟಿಂಗ್. ಈಗ ನಿರ್ಗಮನಕ್ಕೆ 8 ಗಂಟೆಗಳ ಮೊದಲು ರಿಸರ್ವೇಷನ್ ಚಾರ್ಟ್ಗಳನ್ನು ಅಂತಿಮಗೊಳಿಸಲಾಗುತ್ತಿದ್ದು ಅದನ್ನು ಕೂಡ ಈ ಆ್ಯಪ್ನಲ್ಲೇ ಪರಿಶೀಲಿಸಬಹುದು. ತತ್ಕಾಲ್ ಬುಕಿಂಗ್ ಭದ್ರತೆ. 2025ರ ಜುಲೈಯಿಂದ ತತ್ಕಾಲ್ ಬುಕಿಂಗ್ಗಳಿಗೆ ಆಧಾರ್ ಅಥವಾ ಡಿಜಿಲಾಕರ್ ಪರಿಶೀಲನೆ ಅಗತ್ಯ. ಇದು ದುರುಪಯೋಗವನ್ನು ಕಡಿಮೆ ಮಾಡುತ್ತದೆ ಮತ್ತು ಭದ್ರತೆಯನ್ನು ಅಂದರೆ ಸೆಕ್ಯೂರಿಟಿಯನ್ನು ಹೆಚ್ಚಿಸುತ್ತದೆ. ಲಾಗಿನ್ ಅಥವಾ ಸೈನ್ ಇನ್ ಹೇಗೆ? ಅಸ್ತಿತ್ವದಲ್ಲಿರುವ ರೈಲ್ ಕನೆಕ್ಟ್ ಅಥವಾ ಯುಟಿಎಸ್ ಲಾಗಿನ್ ಮಾಹಿತಿಗಳನ್ನು ಬಳಸಿ ಲಾಗಿನ್ ಆಗಬಹುದು ಅಥವಾ ಮೊಬೈಲ್ ಒಟಿಪಿಯೊಂದಿಗೆ ಎಂಪಿನ್ ಮತ್ತು ಬಯೋಮೆಟ್ರಿಕ್ ಲಾಗಿನ್ ಮೂಲಕ ವರ್ಧಿತ ಭದ್ರತೆಯೊಂದಿಗೆ ನೋಂದಾಯಿಸಿಕೊಳ್ಳಬಹುದು. ಒಟ್ಟಿನಲ್ಲಿ ರೈಲ್ ಒನ್ ಸೂಪರ್ ಅಪ್ಲಿಕೇಶನ್ನಿಂದ ಆಗುತ್ತಿರುವ ಭಾರತೀಯ ರೈಲ್ವೆಯ ಡಿಜಿಟಲೀಕರಣ ಕ್ರಾಂತಿಯು ಲಕ್ಷಾಂತರ ಜನರ ಪ್ರಯಾಣದ ಅನುಭವವನ್ನು ಪರಿವರ್ತಿಸಲಿದೆ. ಟಿಕೆಟಿಂಗ್ನಿಂದ ಹಿಡಿದು ನೈಜ ಸಮಯದ ಕಾರ್ಯಾಚರಣೆಗಳು ಮತ್ತು ಪ್ರಯಾಣಿಕರ ಸೇವೆಗಳವರೆಗೆ ಪ್ರತಿಯೊಂದು ಹಂತದಲ್ಲೂ ತಂತ್ರಜ್ಞಾನವನ್ನು ಸಂಯೋಜಿಸುವ ಮೂಲಕ ಭಾರತೀಯ ರೈಲ್ವೆ ದಕ್ಷತೆ, ಅನುಕೂಲತೆ ಮತ್ತು ಗ್ರಾಹಕರ ತೃಪ್ತಿಯಲ್ಲಿ ಹೊಸ ಮಾದರಿಗಳನ್ನು ಸ್ಥಾಪಿಸುತ್ತಿದೆ.